ಕಾಲಕಾಲಕ್ಕೆ ರಾಜಮಣಿ ಎಂಬ ಊರು ಇತ್ತು. ಆ ಊರಿನಲ್ಲಿ ವಿಷ್ಣು ಮತ್ತು ರೇವತಿ ಎಂಬ ಹೊಸದಾಗಿ ಮದುವೆಯಾದ ಜೋಡಿ ಇತ್ತು. ವಿಷ್ಣು ಅದೇ ಊರಿನಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ. ಬರುವ ಸ್ವಲ್ಪ ಆದಾಯದಿಂದ ತನ್ನ ಹೆಂಡತಿಯನ್ನು ಅಪರೂಪವಾಗಿ ನೋಡಿಕೊಳ್ಳುತ್ತಿದ್ದ. ಆದರೆ ರೇವತಿ ಮಾತ್ರ ಯಾವಾಗಲೂ ಇದು ಕೊಳ್ಳು ಅದು ಕೊಳ್ಳು ಎಂದು ವಿಷ್ಣುವನ್ನು ಕಾಡುತ್ತಿದ್ದಳು. ಅವಳು ಪ್ರತಿದಿನವೂ ನೆರೆಹೊರೆಯವರ ಐಷಾರಾಮಿ ಜೀವನವನ್ನು ಉದಾಹರಣೆಯಾಗಿ ತೋರಿಸುತ್ತಾ ತಾನೂ ಹಾಗೇ ಇರಬೇಕೆಂದು ವಿಷ್ಣುವನ್ನು ಗದರಿಸುತ್ತಿದ್ದಳು. ರೇವತಿ ನೆರೆಹೊರೆಯವರ ಮನೆಯಲ್ಲಿ ಇರುವ ಖರ್ಚು ಬಾಳುವ ವಸ್ತುಗಳನ್ನು, ಆಭರಣಗಳು, ಸೀರೆಗಳು ಮುಂತಾದ ಐಷಾರಾಮಿ ಸೌಲಭ್ಯಗಳನ್ನು ನೋಡಿ ಮುದಗೊಳ್ಳುತ್ತಾ ಅಚ್ಚುಮೆಚ್ಚು ಹಾಗೆಯೇ ತಾನು ಕೂಡ ತಂದು ಕೊಡಬೇಕೆಂದು ವಿಷ್ಣುವನ್ನು ಕಾಡುತ್ತಿದ್ದಳು. ಒಂದು ದಿನ ವಿಷ್ಣು ತನ್ನ ಕೆಲಸದಿಂದ ದಣಿದು ಮನೆಗೆ ಬಂದಾಗ ರೇವತಿಗೆ ಹೀಗೆ ಹೇಳುತ್ತಾನೆ. ಏನಯ್ಯೇ, ಇವತ್ತು ಕೆಲಸದಲ್ಲಿ ತುಂಬಾ ದಣಿದಿದ್ದೇನೆ. ಬಿಸಿ ನೀರು ಹಾಕಿ ಸ್ನಾನ ಮಾಡಬೇಕು. ಏನು ಬಿಸಿ ನೀರು ಹಾಕಬೇಕಾ? ಆ ಕಟ್ಟೆಲಿನ ಹತ್ತಿರ ಕುಳಿತು ಹೊಗೆ ತಾಡುತ್ತಾ ಬರುವ ಹೊಗೆಯಿಂದ ಕಷ್ಟಪಡುವುದು ನನ್ನಿಂದ ಆಗುವುದಿಲ್ಲ. ನನ್ನ ಮಾತು ಕೇಳಿ ಪಕ್ಕದ ಮನೆಯ ಪಿನ್ನಿಗಾರಿಯ ಮನೆಯಲ್ಲಿ ಇರುವಂತೆ ಒಂದು ಹೊಸ ವಾಟರ್ ಹೀಟರ್ ತಂದುಕೊಡಿ. ಆಗ ಚೆನ್ನಾಗಿ ನಿಮಿಷಗಳಲ್ಲಿ ನೀರು ಬಿಸಿಯಾಗುತ್ತದೆ ಅಲ್ಲವೇ? ಏನು ಹೇಳುತ್ತೀರಿ ಅಯ್ಯ? ಮನೆಗೆ ಬಂದ ತಕ್ಷಣವೇ ಪ್ರಾರಂಭಿಸಿದ್ದೀಯಾ ಎಂದು ನನ್ನ ಅಳುವು ನಿಮಗೆ ಕೇಳಿಸುತ್ತಿದೆಯಾ? ಬನ್ನಿ, ನಾನು ಬಿಸಿ ನೀರು ಹಾಕಿದ್ದೇನೆ. ಏನು ಮಾಡಿಕೊಳ್ಳುತ್ತೀರೋ ಮಾಡಿಕೊಳ್ಳಿ, ಇಲ್ಲದಿದ್ದರೆ ಏನು ಮಾಡುತ್ತೇನೆ, ತಣ್ಣೀರು ನೀರಿನಿಂದ ಸ್ನಾನ ಮಾಡುತ್ತೇನೆ ಎಂದು ಹೇಳಿ ವಿಷ್ಣು ಮನೆಯ ಹಿತ್ತಲಿಗೆ ಹೋಗಿ ಆ ದಿನಕ್ಕೆ ತಣ್ಣೀರು ನೀರಿನಿಂದ ಸ್ನಾನ ಮಾಡಿ ಬರುತ್ತಾನೆ. ತಣ್ಣೀರು ನೀರಿನಿಂದ ಸ್ನಾನ ಮಾಡುವುದರಿಂದ ಅವನಿಗೆ ಜಲದುಷ್ಕಾಲ ಉಂಟಾಗಿ ತುಮುತಿರುತ್ತಾನೆ. ಅದನ್ನು ನೋಡಿ ರೇವತಿ ಬಿಸಿ ಚಹಾ ತಯಾರಿಸಿ ತಂದುಕೊಡುತ್ತಾಳೆ. ವಿಷ್ಣುವಿಗೆ ಹೀಗೆ ಹೇಳುತ್ತಾಳೆ. ಏನಪ್ಪಾ, ಇಲ್ಲಿದೆ ಬಿಸಿ ಚಹಾ ಕುಡಿಯಿರಿ. ಇದರಲ್ಲಿ ಔಷಧಿ ಹಾಕಿದ್ದೇನೆ. ಬೇಗನೆ ಜಲದುಷ್ಕಾಲ ಕಡಿಮೆಯಾಗುತ್ತದೆ. ಮಾಡಬೇಕಾದುದನ್ನೆಲ್ಲ ಮಾಡಿ ಈಗ. ನನ್ನನ್ನು ಕ್ಷಮಿಸಿ, ನಾನು ಪಾಪಿ. ನಿಮಗೆ ತಣ್ಣೀರನ್ನು ಕೊಡಬೇಡಿ ಎಂದು ತಿಳಿದಿದ್ದರೂ ನೀವು ಕೇಳಿದಾಗ ಬಿಸಿ ನೀರು ಕೊಡಲಿಲ್ಲ. ಇದು ನನ್ನ ತಪ್ಪು. ಸರಿ, ಪರವಾಗಿಲ್ಲ. ಅಷ್ಟು ದೊಡ್ಡದಾಗಿ ಏನೂ ತಪ್ಪು ಮಾಡಿಲ್ಲ. ನನಗೆ ಅವರು ನೀವು ಹೇಳಿದುದು ಸತ್ಯವೇ. ಈ ಬಾರಿ ಸಂಬಳ ಬಂದಾಗ ನೀವು ಕೇಳಿದಂತೆ ಆ ನೀರನ್ನು ತಂದು ಕೊಡುತ್ತೇನೆ. ಏನಪ್ಪಾ, ನೀವು ಹೇಳಿದ್ದು ಸತ್ಯವೇನೋ ನನಗೆ ಗೊತ್ತಿದೆ. ನೀವು ನನ್ನ ಮಾತು ಎಂದಿಗೂ ತಿರಸ್ಕರಿಸಲ್ಲ ಎಂದು ರೇವತಿ ತನ್ನ ಇಚ್ಛೆ ಪೂರ್ತಿಯಾಗುತ್ತಿರುವುದಕ್ಕೆ ಸಂತೋಷಿಸುತ್ತಾಳೆ. ಹೀಗೆ ಅವರು ಸ್ವಲ್ಪ ಹೊತ್ತು ಮಾತುಕತೆ ನಡೆಸುತ್ತಾರೆ. ಭೋಜನ ಮಾಡಿ ಮಲಗುತ್ತಾರೆ. ಹೀಗೆ ಬೆಳಿಗ್ಗೆ ಆದಾಗಲೇ ಅದೇ ಬೆಳಿಗ್ಗೆ ವಿಷ್ಣು ಕೆಲಸಕ್ಕೆ ಹೋಗುತ್ತಾನೆ. ರೇವತಿ ಮನೆ ಕೆಲಸ ಮುಗಿಸಿ ತರಕಾರಿಗಳಿಗೆ ಮಾರುಕಟ್ಟೆಗೆ ಹೋಗುತ್ತಿದ್ದಾಗ ರೇವತಿಯ ಬಾಲ್ಯದ ಸ್ನೇಹಿತೆ ಸ್ವಾತಿ ಮಾರುಕಟ್ಟೆ ಬಳಿ ನಿಂತ ಕಾರಿನಲ್ಲಿ ಕುಳಿತಿರುವುದು ಕಾಣಿಸುತ್ತದೆ. ತಾನು ನೋಡಿದ ರೇವತಿ ತಕ್ಷಣವೇ ಅವಳ ಬಳಿ ಹೋಗಿ, ಏನು ಸ್ವಾತಿ, ನನ್ನನ್ನು ಗುರುತಿಸಿದ್ದೀಯಾ? ನಾನು ನಿನ್ನ ಬಾಲ್ಯದ ಸ್ನೇಹಿತೆ ರೇವತಿ. ಇದು ನಿಜವಾಗಿಯೂ ನೀನೇನಾ ಎಂದು ಕೇಳುತ್ತಾಳೆ. ಎಂದು ಕಾರಿನಿಂದ ಹೊರಗೆ ಬಂದು ರೇವತಿಗೆ ಹೀಗೆ ಹೇಳುತ್ತಾಳೆ. ರೇವತಿ, ನೀನು ಹೇಗಿದ್ದೀಯಾ? ಎಷ್ಟು ದಿನಗಳಾಯಿತು ನಿನ್ನನ್ನು ನೋಡಿ. ನಾನು ಚೆನ್ನಾಗಿದ್ದೇನೆ ಸ್ವಾತಿ. ಮೊದಲು ನೀನು ಹೇಳು, ಹೇಗಿದ್ದೀಯಾ? ಈ ಕಾರ್ಯವರ್ತಿ, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ನಾನು ಚೆನ್ನಾಗಿದ್ದೇನೆ. ಈ ಕಾರು ನಮ್ಮದೇ. ನಮ್ಮವರು ಇಲ್ಲಿ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಾರೆ. ಇತ್ತೀಚೆಗೆ ಅವರಿಗೆ ವರ್ಗಾವಣೆ ಆಯಿತು. ಅದಕ್ಕಾಗಿ ಊರಿನಲ್ಲಿ ಸ್ವಲ್ಪ. ಇನ್ನು ನೀನು ಏನು ಮಾಡುತ್ತಿದ್ದೀಯಾ ಇಲ್ಲಿ? ಮುದ್ದು ಬಗ್ಗೆ ಹೇಳು. ನನ್ನ ಬಗ್ಗೆ ಹೇಳಲು ದೊಡ್ಡದಾಗಿ ಏನೂ ಇಲ್ಲ. ನಮ್ಮವರು ಇಲ್ಲಿ ಕಾರ್ಖಾನೆಯಲ್ಲಿ ಕೂಲಿ ಕೆಲಸ ಮಾಡುತ್ತಾರೆ. ನಮ್ಮ ಮದುವೆಯದಾಗಿನಿಂದಲೂ ಈ ಊರಲ್ಲೇ ಇದ್ದೇವೆ. ತರಕಾರಿಗಳನ್ನು ಕೊಳ್ಳಲು ಮಾರುಕಟ್ಟೆಗೆ ಬರುತ್ತಿದ್ದಾಗ ಹೀಗೆ ಕಾಣಿಸಿಕೊಂಡೆ. ಅಯ್ಯೋ, ನಾನು ಮರೆತಿದ್ದೇನೆ. ನಾವು ಹೀಗೆ ಮಾತುಗಳಲ್ಲಿ ಮುಳುಗಿದರೆ ಅತ್ತ ಮಾರುಕಟ್ಟೆ ಮುಚ್ಚಿಬಿಡುತ್ತಾರೆ. ಬಾ, ಮೊದಲು ತರಕಾರಿಗಳನ್ನು ಕೊಳ್ಳೋಣ, ನಂತರ ನಮ್ಮ ಮನೆಗೆ ಹೋಗೋಣ. ಅಲ್ಲಿ ಕುಳಿತು ಚೆನ್ನಾಗಿ ಮಾತುಕತೆ ಮಾಡೋಣ. ಹೌದು, ನೀನು ಹೇಳಿದ್ದು ಸತ್ಯ. ಬಾ, ಬೇಗ ಹೋಗೋಣ ಎಂದು ಹೇಳಿ ಇಬ್ಬರೂ ಮಾರುಕಟ್ಟೆಗೆ ಹೋಗಿ ತರಕಾರಿಗಳನ್ನು ಕೊಳ್ಳುತ್ತಾರೆ. ನಂತರ ಸ್ವಾತಿ ಕಾರಿನಲ್ಲಿ ಇಬ್ಬರೂ ಮಾರುಕಟ್ಟೆಯಿಂದ ಹೊರಟು ಸ್ವಾತಿಯ ಮನೆಗೆ ತಲುಪುತ್ತಾರೆ. ಸ್ವಾತಿ ಇರುವ ಮನೆ ಒಂದು ದೊಡ್ಡ ಬಂಗ್ಲಾ. ಆ ಮನೆಯ ಮುಂದೆ ಇನ್ನೂ 2 ಕಾರುಗಳು ಇರುತ್ತವೆ. ಮನೆಯೊಳಗೆ ಹೋಗಿ ನೋಡಿದಾಗ ಮನೆ ತುಂಬಾ ದೊಡ್ಡದಾಗಿರುತ್ತದೆ. ಮನೆ ತುಂಬಾ ನೌಕರರೊಂದಿಗೆ ಬಹಳ ಖರ್ಚಾದ ಸೌಲಭ್ಯಗಳು ಇರುತ್ತವೆ. ಎಲ್ಲಾ ರೀತಿಯ ಆಧುನಿಕ ಸೌಲಭ್ಯಗಳೊಂದಿಗೆ ಇರುತ್ತದೆ. ಆ ಮನೆ ನೋಡಿ ರೇವತಿ ಆಶ್ಚರ್ಯದಿಂದ ಬೆಚ್ಚಿಬಿದ್ದು ಹಾಗೆ ನಿಂತುಕೊಳ್ಳುತ್ತಾಳೆ. ಆಗ ಸ್ವಾತಿ ರೇವತಿಗೆ ಹೀಗೆ ಹೇಳುತ್ತಾಳೆ. ರೇವತಿ, ರೇವತಿ, ಒಸೆ ರೇವತಿ ಎಂದು ಜೋರಾಗಿ ಕೂಗಿದಾಗ ರೇವತಿ ಆಶ್ಚರ್ಯದಿಂದ ಹೊರಬಂದು ಸ್ವಾತಿಗೆ ಇದು ಏನು ಎಂದು ಕೇಳುತ್ತಾಳೆ. ಕೂಗಿದೆ. ಕೂಗಿದರೂ ಕೂಗುವುದು ಅಲ್ಲ, ಎಷ್ಟು ಹೊತ್ತಿನಿಂದ ಕರೆದಿದ್ದೇನೆ. ರೇವತಿ, ರೇವತಿ, ಯಾವ ಲೋಕದಲ್ಲಿ ಇದ್ದೀಯಾ?
ಇಷ್ಟು ದೊಡ್ಡ ಮನೆ ನೋಡಿದರೆ ಯಾರಿಗಾದರೂ ತಲೆ ಸುತ್ತುತ್ತದೆ. ಏನು ನೀನು ಅರ್ಥವಾಗುತ್ತಿಲ್ಲ. ನಾನು ಮನೆಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಮನೆಯಲ್ಲಿರುವ ನೌಕರರು, ಎಲ್ಲಾ ರೀತಿಯ ಸೌಲಭ್ಯಗಳು, ಖರ್ಚಾದ ಸಾಮಾನುಗಳು, ಆ ಮನೆಯ ಹೊರಗೆ ಕಾರುಗಳು. ನಿಜವಾಗಿ ಹೇಳು, ನಿಮ್ಮವರು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಾರಾ ಅಥವಾ ಬ್ಯಾಂಕ್ಗೆ ಕನ್ನ ಹಾಕುತ್ತಾರಾ? ಆಹಾ, ನಿಕುಲು, ಚೇವಾಕುಲು, ಆಗಾಗಲೂ ನೀನು ಏನೂ ಬದಲಾಗಿಲ್ಲ. ಇಷ್ಟು ದೊಡ್ಡವಳಾದರೂ ನಿನ್ನೊಳಗೆ ಇನ್ನೂ ಬಾಲ್ಯದ ಚಿಲಿಪಿತನ ಹೋಗಿಲ್ಲ. ಆದರೆ ನೀನು ಮಾತ್ರ ತುಂಬಾ ಬದಲಾಗಿದ್ದೀಯಾ. ಒಟ್ಟಾರೆ ಚೆನ್ನಾಗಿ ಸಂಪಾದಿಸಿ ಹಿಡಿದಿರುವುದು ನನಗೆ ನಿಜವಾಗಿಯೂ ತುಂಬಾ ಸಂತೋಷವಾಗಿದೆ. ಕನಿಷ್ಠ ನೀನು ಆದರೂ ಸುಖವಾಗಿದ್ದೀಯಾ? ಏನಿದು ಹೀಗೆ ಹೇಳುತ್ತೀಯಾ? ಏಕೆ ನಿಮ್ಮವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲವೇ? ಅಂಥದ್ದೇನೂ ಇಲ್ಲ. ನಮ್ಮವರು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆದರೆ ಅವರ ಸಂಪಾದನೆ ಏನಿಗೂ ಸಾಕಾಗುತ್ತಿಲ್ಲ. ಮತ್ತೆ ಬೇರೆಡೆ ಎಲ್ಲಾದರೂ ಚೆನ್ನಾಗಿ ಹಣದ ಕೆಲಸ ನೋಡಿಕೊಳ್ಳು ಎಂದು ಹೇಳಲಿಲ್ಲವೇ? ಅಥವಾ ನಿಮ್ಮವರನ್ನು ಕೇಳಿ ಅವರ ಆಫೀಸಿನಲ್ಲಿ ಏನಾದರೂ ಅವರಿಗೆ ತಕ್ಕ ಕೆಲಸವಿದೆಯೇ ಎಂದು ನೋಡಲು ಹೇಳಲಿಲ್ಲವೇ? ಆಶೆಯವರೆಗೆ ಆಗಿದೆ. ಆದರೆ ಅವರು ಎಷ್ಟು ವರ್ಷಗಳಿಂದ ಮಾಡುತ್ತಿರುವ ಕೆಲಸವನ್ನು ಬಿಟ್ಟು ಹೋಗಲು ಸಿದ್ಧರಿಲ್ಲ. ಏನು ಮಾಡೋಣ, ಮಾಡಿಕೊಳ್ಳುವವರಿಗೆ ಮಾಡಿಕೊಳ್ಳುವಷ್ಟು ಮಹಾದೇವನಿಗೆ ನಾಗದಕ್ಕೆ ತಕ್ಕ ಬೊಂತವಾಗಿ ಸಿಕ್ಕಿದ್ದಾರೆ. ನನಗೆ ಎಲ್ಲರಿಗೂ ಇಷ್ಟವಿರುವುದಿಲ್ಲ. ಸರಿ, ಆ ವಿಷಯವನ್ನು ಬಿಟ್ಟು ಬಿಡು. ಇಷ್ಟು ಕೂಡ ಇವರನ್ನು ಒಮ್ಮೆ ತೋರಿಸುತ್ತೀಯಾ? ಸರಿ, ಬನ್ನಿ ನೋಡೋಣ ಎಂದು ಸ್ವಾತಿ ತನ್ನ ಬಂಗಲೆಯನ್ನು ಸುತ್ತಿ ತೋರಿಸುತ್ತಾಳೆ. ಕೊನೆಗೆ ತನ್ನ ಕೋಣೆಗೆ ಕರೆದೊಯ್ಯಿ ತಾನು ಖರೀದಿಸಿದ ಪಟ್ಟು ಸೀರೆಗಳು, ಬಂಗಾರದ ಆಭರಣಗಳು ಎಲ್ಲವನ್ನೂ ತೋರಿಸುತ್ತಾಳೆ. ಅವುಗಳನ್ನು ನೋಡಿದ ರೇವತಿಗೆ ಮಧ್ಯ ಪೋತದೆ. ಆಗ ಸ್ವಾತಿಗೆ, ರೇವತಿ, ಇದಕ್ಕೆ ಏನು? ಪಟ್ಟು ಸೀರೆಗಳು, ಎಷ್ಟು ಬಂಗಾರದ ಆಭರಣಗಳು, ಬಟ್ಟೆಗಳ ಅಂಗಡಿ ಏನಾದರೂ ತೆಗೆಯುತ್ತಿದ್ದೀಯಾ? ಇಲ್ಲವೇ ಇವೆಲ್ಲ ನಮ್ಮವರು ನನಗಾಗಿ ಖರೀದಿಸಿದವು. ಆದರೆ ಇಷ್ಟು ಖರೀದಿಸುವುದು ಏನು ಎಂದು ಕೇಳುತ್ತಾಳೆ. ಅದೇನಲ್ಲ, ಏನಾದರೂ ಕೆಲಸದ ನಿಮಿತ್ತ ಆ ಊರು ಸುತ್ತುತ್ತಿರುತ್ತಾರೆ. ಹೀಗೆ ಹೋಗುವಾಗಲೆಲ್ಲ ನನ್ನಿಗಾಗಿ ಅಲ್ಲಿ ಏನಾದರೂ ಒಂದು ತರುತ್ತಾರೆ. ಆದರೆ ಅದು ನನಗೆ ಇಷ್ಟವಾಗುತ್ತದೆಯೋ ಇಲ್ಲವೋ ಎಂದು ತಿಳಿಯದೆ 123 ವಿಧಗಳು ಹೆಚ್ಚು ತರುತ್ತಾರೆ. ನಾನು ನನಗೆ ಇಷ್ಟವಾದವುಗಳನ್ನು ತೆಗೆದುಕೊಂಡು ಉಳಿದವುಗಳನ್ನು ಕೆಲಸದವರಿಗೆ ಕೊಡುತ್ತೇನೆ. ನಿನಗೆ ಏನಾದರೂ ಬೇಕಾದರೆ ತೆಗೆದುಕೋ, ಮುಜುಗರ ಪಡುವುದಿಲ್ಲ. ಅಂದರೆ ನಿನ್ನ ಕಣ್ಣಿಗೆ ನಾನು ಕೆಲಸದವಳಂತೆ ಕಾಣುತ್ತಿದ್ದೇನೇನೋ? ಚೀಚಿ, ಹಾಗಲ್ಲ. ಆದರೂ ಕೆಲಸದವರಿಗೆ ಪಟ್ಟು ಸೀರೆಗಳು, ಆಭರಣಗಳನ್ನು ಏಕೆ ಹಂಚುತ್ತಾ ಇದ್ದೀಯಾ? ನೀನು ನನ್ನ ಬಾಲ್ಯದ ಸ್ನೇಹಿತೆಯಾಗಿರುವುದರಿಂದ ಹೀಗೆ ಹೇಳಿದೆ. ಈಗ ಅಲ್ಲ, ನಿನಗೆ ಯಾವಾಗ ಬೇಕಾದರೂ ಏನಾದರೂ ಬೇಕಾದರೆ ನನ್ನ ಬಳಿ ಬಂದು ಮುಜುಗರ ಪಡುವುದಿಲ್ಲದೆ ತೆಗೆದುಕೊಂಡು ಹೋಗು. ಸರಿ, ಯಾವಾಗಲಾದರೂ ಅಗತ್ಯವಿದ್ದಾಗ ನಿರ್ಧಾರಕ್ಕೆ ತೆಗೆದುಕೊಂಡು ಹೋಗುತ್ತೇನೆ. ಆದರೆ ಈಗ ನಾನು ಹೋಗಬೇಕು. ನನ್ನ ಕೆಲಸದಿಂದ ಹಿಂದಿರುಗುವ ಸಮಯವಾಗಿದೆ. ನಾನು ಮನೆಯಲ್ಲಿ ಇಲ್ಲದಿದ್ದರೆ ಪಾಪ, ನಮ್ಮ ಜಗತ್ತು ಗೊಂದಲದಲ್ಲಿದೆ. ಸರಿ, ಹೋಗು. ಕೆಲವೊಮ್ಮೆ ಬಂದು ಹೋಗು. ನನಗೆ ಸ್ವಲ್ಪ ಕಾಲಕ್ಷೇಪವಾಗುತ್ತದೆ. ಖಂಡಿತವಾಗಿಯೂ ಬರುತ್ತೇನೆ. ಇಷ್ಟು ದೊಡ್ಡ ಬಂಗಲೆಗೆ ಬರಲು ಯಾರಿಗೆ ಇಷ್ಟವಿಲ್ಲ? ಈ ಅವಕಾಶವನ್ನು ಯಾರಾದರೂ ಕೈಬಿಡುತ್ತಾರಾ? ಮತ್ತೆ ಪ್ರಾರಂಭಿಸಿದ್ದೀಯಾ? ನಿನಗೆ ನಮಸ್ಕಾರ ತಾಯಿ ಎಂದು ಹೀಗೆ ನಗುತ್ತಾ ಅಲ್ಲಿ ನಿಂತು ತನ್ನ ಮನೆಗೆ ಹಿಂತಿರುಗುತ್ತಾಳೆ. ರೇವತಿ ವಿಷ್ಣು ಕೆಲಸದಿಂದ ಹಿಂತಿರುಗಿದ ನಂತರ ಅವಳನ್ನು ಕುಳ್ಳಿರಿಸಿ ನಡೆದ ವಿಷಯವನ್ನು ಎಲ್ಲವನ್ನೂ ಹೇಳುತ್ತಾಳೆ. ಆಮೇಲೆ ವಿಷ್ಣುವಿಗೆ ಹೀಗೆ ಹೇಳುತ್ತಾಳೆ. ಅಯ್ಯೋ, ಆ ಕಾರುಗಳು, ಆ ಮನೆ, ನೌಕರರು, ಮನೆಯಲ್ಲಿನ ಸೌಕರ್ಯಗಳು ನನಗೆ ತಲೆ ತಿರುಗಿಸಿವೆ ಅನ್ಕೊಳ್ಳಿ. ಇಷ್ಟಕ್ಕೆ ಸಂತೋಷ ನಿನ್ನ ಸ್ನೇಹಿತೆಯನ್ನು ಭೇಟಿಯಾಗಲು ಅಥವಾ ಅಷ್ಟು ದೊಡ್ಡ ಬಂಗಲೆಗೆ ಹೋಗುವ ಅವಕಾಶ ಸಿಕ್ಕಿದಕ್ಕೆ. ಏನಕ್ಕೆ ಅಂತೆ ಹೇಳುತ್ತೀರಿ? ಆದರೂ ನನಗೆ ಆ ಎರಡು ಸಂತೋಷವೇ. ಏನಾದರೂ ಸಂತೋಷದ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಚೆನ್ನಾಗಿರುತ್ತದೆ ಎಂದು ಹೇಳಿದೆ ಅಷ್ಟೇ. ನಿನ್ನ ಸಂತೋಷ ನನಗೆ ಗೊತ್ತಿದೆ, ಆದರೆ ನನಗೆ ತುಂಬಾ ಹಸಿವಾಗಿದೆ. ಮೊದಲು ಅದರ ವಿಷಯ ಏನು ಅಂತ ನೋಡೋಣ. ನಾನು ಸ್ನಾನ ಮಾಡಿ ಬರುತ್ತೇನೆ. ಹಾಗೆಯೇ ನಿಮಗೆ ಬಿಸಿ ನೀರು ಮುಂಚಿತವಾಗಿಯೇ ಹಿತ್ತಲಲ್ಲಿ ಸ್ನಾನಗೃಹದ ಬಳಿ ಇಟ್ಟಿದ್ದೇನೆ. ನೀವು ಸ್ನಾನ ಮಾಡಿ ಬನ್ನಿ, ನಾನು ಊಟ ಸಿದ್ಧಪಡಿಸುತ್ತೇನೆ ಅಂದು ಹೇಳಿ ರೇವತಿ ಅಡುಗೆ ಮನೆಗೆ ಹೋಗುತ್ತಾಳೆ. ವಿಷ್ಣು ಹಿತ್ತಲಿಗೆ ಹೋಗಿ ಸ್ನಾನ ಮಾಡಿ ಬರುತ್ತಾನೆ. ಆ ರಾತ್ರಿ ಇಬ್ಬರೂ ಊಟ ಮಾಡಿ ಮಲಗುತ್ತಾರೆ. ಮುಂದಿನ ದಿನ ವಿಷ್ಣು ತನ್ನ ಕೆಲಸಕ್ಕೆ ಹೋಗುತ್ತಿದ್ದಂತೆ ಮತ್ತೆ ಹೇಗಾದರೂ ಬಂಗಲೆಗೆ ಹೋಗಬೇಕೆಂಬ ಆತುರದಲ್ಲಿ ರೇವತಿ ಶೀಘ್ರವಾಗಿ ಮನೆಯ ಕೆಲಸಗಳನ್ನು ಮುಗಿಸಿ ಮತ್ತೆ ತನ್ನ ಸ್ನೇಹಿತೆ ಸ್ವಾತಿಯನ್ನು ಭೇಟಿಯಾಗಲು ಹೋಗುತ್ತಾಳೆ. ಸ್ವಾತಿಗೂ ರೇವತಿಯ ಬರುವಿಕೆಯಿಂದ ಚೆನ್ನಾಗಿ ಕಾಲಕ್ಷೇಪವಾಗುತ್ತಿದೆ. ಹೀಗೆ ಅವರು ದಿನವಿಡೀ ಅಲ್ಲಿ ಮಾತುಕತೆ ನಡೆಸಿ ಸಂಜೆ ಆಗುತ್ತಿದ್ದಂತೆ ರೇವತಿ ಮತ್ತೆ ಮನೆಗೆ ಬಂದು ಬಿಡುತ್ತಾಳೆ. ಹೀಗೆ ರೇವತಿ ಸ್ವಾತಿಯನ್ನು ಭೇಟಿಯಾಗಬೇಕೆಂಬ ನೆಪದಲ್ಲಿ ಪ್ರತಿದಿನ ಆ ಬಂಗಲೆಗೆ ಹೋಗಿ ಅಲ್ಲಿ ಸೌಲಭ್ಯಗಳನ್ನು ಅನುಭವಿಸುತ್ತಿರುತ್ತಾಳೆ. ಹೀಗೆ ಕೆಲವು ದಿನಗಳು ಕಳೆದ ನಂತರ ಒಂದು ದಿನ ರೇವತಿಯ ಮನೆಗೆ ಅವಳ ತಾಯಿ ತಂದೆ ಬಂದು ಅವಳ ತಂಗಿಯ ಮದುವೆ ನಿಶ್ಚಯವಾದ ವಿಷಯವನ್ನು ತಿಳಿಸಿ ವಿಷ್ಣು ಮತ್ತು ರೇವತಿಯನ್ನು ಮದುವೆಗೆ ಆಹ್ವಾನಿಸಲು ಬರುತ್ತಾರೆ. ಆಗ ರೇವತಿಗೆ ಒಂದು ಆಲೋಚನೆ ಬರುತ್ತದೆ.
ಸ್ವಾತಿ ಅವಳಿಗೆ ಬೇಕಾದಾಗ ಬಂದು ಆ ಪಟ್ಟು ಸೀರೆಗಳು ಆಭರಣಗಳನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದ ವಿಷಯ ನೆನಪಿಗೆ ಬರುತ್ತದೆ. ಆಗ ರೇವತಿ ತಕ್ಷಣವೇ ಸ್ವಾತಿಯ ಮನೆಗೆ ಹೋಗಿ ಸ್ವಾತಿಯೊಂದಿಗೆ ಹೀಗೆ ಸ್ವಾತಿಗೆ ನಾನು ಬೇಕಾದರೆ ಪಟ್ಟು ಸೀರೆಗಳು ಆಭರಣಗಳನ್ನು ಬಳಸಿಕೊಳ್ಳು ಎಂದು ಹೇಳಿದ್ದೇನೆ. ನಮ್ಮ ತಂಗಿಯ ಮದುವೆ ಇದೆ, ಆದ್ದರಿಂದ ನಿನ್ನ ಬಳಿ ಇರುವುಗಳಲ್ಲಿ ಒಂದು ಪಟ್ಟು ಸೀರೆ, ಕೆಲವು ಆಭರಣಗಳನ್ನು ನನಗೆ ಕೊಡಬಹುದೇ? ಮದುವೆಯಿಂದ ಹಿಂದಿರುಗಿದ ತಕ್ಷಣವೇ ಮತ್ತೆ ತಂದು ಕೊಡುತ್ತೇನೆ. ಆಗ ಸ್ವಾತಿ ಏನು ಉತ್ತರ ಕೊಟ್ಟಳು ಎಂಬುದನ್ನು ತಿಳಿಯಲು ಮುಂದಿನ ಭಾಗದವರೆಗೆ ಕಾಯಿರಿ.